ಫಸ್ಟ್ ನೀರಿನ ಏನು ನೀವು ಪಂಪಿಂಗ್ ಸ್ಟೇಷನ್ ಮಾಡ್ಬೇಕು ಅಂತಿದ್ರೆ ನಮ್ಮದ್ರಲ್ಲಿ ಮಾಡಿ, ನಮ್ಮ ಬೇಡಿಕೆಗಳು ಕೇಳಬಿಟ್ಟು ಅದನ್ನ ಈಡೇರಿಸಿ ಆಮೇಲೆ ಮಿಕ್ಕಿದ ವ್ಯವಸ್ಥೆ ಮಾಡಿದ್ರೆ ನೀವು ಮಾಡ್ದಿರ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ. ಇದಕ್ಕೆ 100% ನಾವು ಉತ್ತರ ಕೊಡೋಕ್ಕೆ ನಗರ ರೈತರು ರೆಡಿ ಇದೆ. ದಯವಿಟ್ಟು ನೀವು ನಮ್ಮ ಕಡೆ ಕಿವಿ ಕೊಡಬೇಕು. ಯಾವ ಅಧಿಕಾರಿ ಆಗ್ಲಿ, ಯಾವ ಶಾಸಕರಾಗ್ಲಿ, ಯಾವ ಸಚಿವರಾಗ್ಲಿ ನಮ್ಮ ಗೋಳು ಕೇಳೋರಿಲ್ಲ. ನಾವ್ ಯಾಕೆ ಸರ್ ನಿಮ್ ಇಷ್ಟು ದಿನ ಎಲ್ಲೋ ಶಾಸಕರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಿಲ್ಲ. ಇವತ್ತು ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ನೀವು ನಗರಗೆರೆ ಹೋಗ್ಲಿ ರೈತರ ಗೋಳು ಕೇಳಕ್ಕೆ ನೀವು ರೆಡಿ ಇಲ್ಲ. ನೀವು ನಮ್ಮ ಗೌರಿಬ್ನೂರು ಶಾಸಕರು ನಾವು ಇಷ್ಟು ದಿನ ತಿಳ್ಕೊಂಡಿದ್ವಿ, ನೀವು ಗೌರಿಬ್ನೂರು ಶಾಸಕರಲ್ಲ ಸರ್. ನೀವು ಏನಂದ್ರೆ ಸೀಮಿತವಾಗಿದ್ದೀರಾ, ಒಂದೇ ಕಡೆ ನೀವು ಸೀಮಿತವಾಗಿದ್ದೀರಾ. ನಮ್ಮ ಮೊಬೈಲ್ ಜನರ ಪಾಪ ನಿಮ್ಗೆ ಓಟೇ ಕೊಟ್ಟಿಲ್ಲ, ನಿಮ್ಗೆ ಲೀಡು ಕೊಟ್ಟಿಲ್ಲ, ನೀವು ನಮ್ಮ ಮೊಬೈಲ್ ಬಂದೂ ಇಲ್ಲ ಓಟ್ ಕೇಳಕ್ಕೆ. ನಿಮ್ಮ ಉದ್ದೇಶ ಅದೇ ತರ ಇದೆ ಸರ್. ಇವತ್ತು ನೀವು ನಮ್ಮ ಮೊಬೈಲ್ ಪಾಪ ಬಂದೇ ಇಲ್ಲ ಓಟ್ ಕೇಳಕ್ಕೆ, ನೀವು ಓಟು ಕೇಳಿಲ್ಲ ಜನರು ಓಟ್ ಕೊಡಕ್ಕಿಲ್ಲ. ಆ ಮಟ್ಟಿಗೆ ಇವತ್ತು ನೀವು ನಡ್ಕೊಂತ ಇರೋ ರೀತಿ ನಿಮ್ಗೆ ಅರ್ಥ ಆಗ್ಬೇಕು. ಏನು ಮಾಡಕ್ ಕೊಟ್ಟಿದ್ದೀರ ನಮ್ಮ ಮೋದಿ ರೈತರಿಗೆ ನೀವು? ನಾವು ಇಷ್ಟು ಬೇಡ್ಕೊಂತ ಇದೀವಿ ನಿಮ್ಮನ್ನ. ಯಾವತ್ತಾದ್ರೂ ಒಂದು ದಿನ ನೀವು ಬಂದು ಏನಾದ್ರು ಕೇಳಕೊಟ್ಟು ಇವತ್ತು ಏಕಾಏಕಿ ನೀವು ಬುದ್ಧಿ ಪೂಜೆ ಮಾಡ್ತಾ ಇದ್ದೀರ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್? ನಮ್ಮ ಕೈಯಲ್ಲಿ ಆಗಿರೋರು ಅಂತ ನಗರಗೆರೆ ಒಬ್ಬ ಜನರು ನಿಮ್ಗೆ ಓಟ್ ಕೊಟ್ಟಿಲ್ವಾ? 100% ಹೇಳ್ತೀವಿ ಸರ್. ನೀವು ಏನೇ ಮಾಡಿದ್ರು ಈ ಪ್ರಾಜೆಕ್ಟ್ ನಾವು ಮಾಡಕ್ ಬಿಡಲ್ಲ. ನಮ್ಮ ಬೇಡಿಕೆಗಳು ಈಡೇರಿದ್ರೆ ನಾವು ಈ ಕೆಲಸ ಮಾಡಕ್ಕೆ ಕೊಡೋದೇ ಇಲ್ಲ. ನೀವೇನಾದ್ರೂ ಮಾಡಿ ಸರ್, ನಾವು ರೈತರು ರೆಡಿ ಇದೀವಿ. ನೀವು ಸಾಯಿಸಿದ್ರು ನಾವು ಸಾಯಕ್ ರೆಡಿ ಇದೀವಿ ಸರ್. ನೀವು ಹೆಂಗ ಮಾಡ್ತೀರ ಅಂತ ನಾವು ನೋಡೇ ಬಿಡೋಣ ಸರ್. ನಾವು ಏನೋ ಈ ಸಲ ಅಲ್ಲ ಇನ್ನೊಂದ್ಸಲ ಅಂತ ಕಳೆದ 3-4 ತಿಂಗಳಿಂದ ನಾವು ಸ್ವಲ್ಪ ಪೇಷನ್ಸ್ ಆಗಿ ಬೇಡಪ್ಪ ಅನ್ಕೊಂಡೇ ಬರ್ತಾ ಇದೀವಿ. ನೀವು ಕೇಳೋ ಮಟ್ಟದಲ್ಲಂತೂ ನೀವಿಲ್ಲ ಸರ್. ಶಾಸಕರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ನಾಮಕಾಲ ವ್ಯವಸ್ಥೆಗೆ ಬಂದ್ರು, ನಾವ್ ಹೇಳಿದ್ದನ್ನು ತಗೊಂಡ್ರು ಹೋದ್ರು. ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಅಂತಂದ್ರು. ಹೇಳಿ ಸರ್, ಯಾಕಾಗಿ ನೀವು ಬುದ್ಧಿ ಪೂಜೆ ಇಟ್ಕೊಂಡಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ? ಟೌನ್ ಮಾತ್ರ ನೀರು ಬೇಕು ಕುಡಿಯಕ್ಕೆ. ನಾವು ಜನರಲ್ವಾ? ನಾವು ನಮ್ಗೆ ಬದುಕಕ್ ಬಿಡಲ್ವಾ ನೀವು? ನಾವು ಬದುಕಬಾರ್ದು. ನಗರಗೆರೆ ಒಬ್ಬ ರೈತರು ಇವತ್ತು 1000 ಅಡಿಗಿದೆ. ಇವತ್ತು ಬೋರ್ವೆಲ್ ಬರೋದ್ರೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನೆಕ್ಸ್ಟ್ 2,000 ಅಡಿಗೆ ಹೋಗ್ತಾರೆ. ಒಂದು ಬೋರ್ವೆಲ್ ಹಾಕೋದಂದ್ರೆ 2 ಲಕ್ಷ 3 ಲಕ್ಷ ಖರ್ಚು ಬರ್ತದೆ. ಬೋರ್ವೆಲ್ ನೀರು ಬೀಳಲ್ಲ. ನಾವು ಆತ್ಮಹತ್ಯೆ ಮಾಡ್ಕೋಬೇಕು. ನೀವು ಮಾಡ್ತಾ ಇರೋ ಕೆಲಸ ಅದೇ. ನಗರಗೆರೆ ರೈತರು ಹೊಟ್ಟೆ ಹೊಡಿತಾರೆ, ಅವ್ರ ಪ್ರಾಣ ತೆಗೆಯಕ್ಕೆ ನೀವು ಹೊಟ್ಟಿದ್ರು ಶಾಸಕರು ಅಧಿಕಾರ ವರ್ಗ ಎಲ್ಲರೂ ಸರಿ ಹೊಟ್ಟಿದ್ದಾರೆ. ಯಾರದೇ ಒಂದು ಅಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ತಿಳ್ಕೊಂಡ್ರೆ ಏಕಾಏಕಿ ನೀವು DPR ಮಾಡಿಸಿದ್ರೆ, ಏಕಾಏಕಿ ಒಂದು ಬುದ್ಧಿ ಪೂಜೆ ಇಟ್ಕೊಂಡ್ರೆ, ಏಕಾಏಕಿ ಪೈಪ್ ಇಳಿಸ್ತಾ ಇದ್ದೀರಾ. ನಮ್ ಕೈಲಾಗದಿರೋರು ಅಂತ ನಿಮ್ಮ ಉದ್ದೇಶ ಸರ್. 100% ರೈತರು ಅನ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎಲ್ಲಾ ದೇಶದಲ್ಲೂ ಎಲ್ಲಾ ಸರ್ಕಾರಗಳಿಗೂ ಗೊತ್ತಿದೆ. ರಾಜ್ಯ ಸರ್ಕಾರ, ರಾಷ್ಟ್ರೀಯ ಸರ್ಕಾರ ಎಲ್ಲದಕ್ಕೂ ಗೊತ್ತಿದೆ ಸರ್. ನಿಮ್ಗೆ ಇದನ್ನ ಬಿಸಿ ಮುಟ್ಸೋ ಕೆಲಸ ಅಂತ ನಾವು ಮಾಡಿ ಇಷ್ಟು ದಿನ ವ್ಯಕ್ತಿಗಳು ನಾವು ತಗೊಂಡಿಲ್ಲ. ನೀವು ನಮ್ ಗೋಲ್ಡ್ ಕೇಳಕ್ ರೆಡಿ ಇಲ್ಲ ಅಂದ್ರೆ ನಾವು ರೈತರು ಎಲ್ಲದಕ್ಕೂ ರೆಡಿ ಇದೀವಿ. ಕೆಲಸ ನಿಲ್ಸಕ್ಕೂ ರೆಡಿ ಇದೀವಿ, ನೀವು ಒಳಗಡೆ ಹಾಕ್ಸಕ್ಕೂ ರೆಡಿ ಇದೀವಿ, ನೀವು ಸಾಯಕ್ಕೂ ರೆಡಿ ಇದೀವಿ. ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಇವತ್ತು ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮ ಮಕ್ಕಳನ್ನ 5,000-10,000 ಬೆಂಗಳೂರು ಕಳಿಸ್ಬೇಕಾದ್ರೆ ಫ್ಯಾಕ್ಟ್ರಿಗಳಿಗೆ. ನಮ್ಮ ಬೋರ್ವೆಲ್ ನಾವು ಬೆಳೆ ಬೆಳ್ಕೊಂಡ್ರೆ ನಮ್ಮ ಮಕ್ಳಿಗೆ ಇರ್ತಾರೆ. ನಾವೇ ಬೆಳೆ ಬೆಳ್ಕೊಂಡ್ರೆ ಬೋರ್ವೆಲ್ ನೀರಿಲ್ಲ ನಾವಿದ್ರೆ ನಮ್ಮ ಮಕ್ಳಿಗೆ ಏನಕ್ಕೆ ಬದುಕ್ತಾರೆ ಸರ್? ಏನಕ್ಕೆ ಇರ್ತಾರೆ ನಮ್ಮ ತಾಲೂಕಲ್ಲಿ ನಮ್ಮ ಮಕ್ಕಳು? ಏನಕ್ಕೆ ಸರ್ ಇರ್ತಾರೆ? ನೀರಿಲ್ಲ ಅಂದ್ಮೇಲೆ ನಮ್ಗೆ ನೀವು ಬರೀ ಕುಡಿಯೋಕೆ ಯೋಚನೆ ಮಾಡ್ತಿದ್ರೆ ಏನ್ ಹೇಳೋದು ನೀವು? ಟೌನಲ್ಲಿ 60,000 ಜನ ಇದ್ದಾರೆ, ನಿಮ್ಮ ಅಣ್ತಮ್ಮರು ನೀರು ಕೊಡಬೇಕು ಅಂತ. ಖಂಡಿತವಾಗ್ಲೂ ನಾವು ಒಪ್ಕೊಂತೀವಿ, ಅದನ್ನ ಇಲ್ಲ ಅನ್ನಲ್ಲ. ನಮಗೊಂದು ವ್ಯವಸ್ಥೆ ಮಾಡ್ಬಿಟ್ಟು ನೀವು ಅದನ್ನ ಕೇಳಬೇಕು ಸರ್. ನಾವು ವ್ಯವಸ್ಥೆ ಮಾಡಿದ್ರೆ ಏಕಾಗಿ ಬರೀ 60,000 ಜನ ನೀರು ಕೊಡಿದ್ರೆ ನಾವು ನಗರಗೆರೆ 60,000 ಜನ ಇದೀವಿ ತಾನೆ. ಅದ್ಯಾಕೆ ನಿಮ್ಗೆ ಗಮನಕ್ಕಿಲ್ಲ? ಯಾಕೆ ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ಲ? ಅದನ್ನ ರೈತರಿಗೆ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ನೀರು ತಗೊಂಡ್ಬನ್ನಿ ಸರ್. ನಾವು ಆವತ್ತಿಂದ ನೀವು ಒಂದೇ ಹೇಳ್ತಾ ಇರೋದು, ನೀವು ಮಾಡ್ತಾ ಇರೋದು ಈ ಒಂದು ಕಾಮಗಾರಿಗೆ ನೀವು ಚಾಲನೆ ಕೊಡ್ಲಿಕ್ಕೆ ತಯಾರಿ ಮಾಡಿದ್ದೀರಾ. ಇದನ್ನು ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ, ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ. ಈ ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ನಡೆಸೋದಕ್ಕೆ ನಾವು ಬಿಡೋದಿಲ್ಲ.